ಹರಿಃ ಓಂ. ಆಪಾದಮೌಳಿಪರ್ಯಂతం ಗುರೂಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಂತು ಚ ಮನೋರಥಾಃ. ಶ್ರೀಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಮನ್ಮನೋಭೀಷ್ಟವರದಂ ಸರ್ವಾಭೀಷ್ಟಫಲಪ್ರದಂ ಪುರಂದರಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಿಂ. ವಿದ್ಯಾವಿನಯಸಂಪನ್ನಂ ಶಾಂತಾದಿಗುಣಬ್ರಹ್ಮಿತಾನ್ ಸಶ್ಚಾಸ್ತ್ರಪ್ರವಚನಾಸಕ್ತಾನ್ ಎಲೆಮಿಲಾರ್ಯಾನ್ ಗುರೂನ್ ಭಜೆ. ಪೃಥ್ವೀಮಂಡಲಮಧ್ಯಸ್ಯಾಃ ಪೂರ್ಣಬೋಧಮತಾನಗಾಃ ವೈಷ್ಣವಾಃ ವಿಷ್ಣುಪ್ರದಿಯಾಃ ತಾನ್ ನಮಸ್ಯೇ ಗುರುಮಮ. ಹರಿಃ ಓಂ. ಶ್ರೀಶಾ ಪಾಹಿ. ಅನಂತಕೋಟಿ ಬ್ರಹ್ಮಾಂಡ ನಾಯಕ ಎಂಬುದು ಶ್ರೀ ಪುರಂದರದಾಸರು ರಚಿಸಿದ 180 ಗಜ್ಜೆಗಳು ಶಾಸ್ತ್ರಪ್ರಮೇಯ ಪಂಚಗಳು. 82 ಗಜ್ಜದಿಂದ 92ರವರೆಗೆ ಅಕ್ರೂರ ವರದ, ಅಂಬರೀಷ ವರದ, ನಾರದ ವರದ, ಪ್ರಹ್ಲಾದ ವರದ, ಗಜೇಂದ್ರ ವರದ, ಮುಚುಕುಂದ ವರದ, ಧ್ರುವ ವರದ, ವಿಭೀಷಣ ವರದ, ಪುಂಡರೀಕ ವರದ, ಪರಾಶರ ವರದ ಇತ್ಯಾದಿ 10 ಜನ ವರದರನ್ನು ಶ್ರೀ ಪುರಂದರದಾಸರು ಚಿಂತಿಸಿದ್ದಾರೆ. ಇದರರ್ಥ ಜೀವ ಪ್ರಕರಣವನ್ನು ಚಿಂತಿಸಿದ್ದಾರೆ. ಜೀವ ಪ್ರಕರಣದಲ್ಲಿ ಜೀವ ಮತ್ತು ಭಗವಂತ ಭಿನ್ನರಾಗಿದ್ದಾರೆ ಎಂಬುದನ್ನು ತಿಳಿಸಲು 10 ಎಂಬುದನ್ನು ಇಲ್ಲಿ ಪ್ರಯೋಗ ಮಾಡಿ, ದಶ ಎಂಬತಕ್ಕಂಥದ್ದು ಸರ್ವ ಎಂಬುದಾಗಿ ನಾವು ತಿಳಿಯಬೇಕು ಎಂಬತಕ್ಕಂತಾಗಿ ಛಾಂದೋಗ್ಯ ಉಪನಿಷತ್ತಿನಲ್ಲಿಯೇ ಉಕ್ತವಾಗಿದೆ. ದಶೇತಿ ವೈ ಸರ್ವಂ ಇತಿ ಶ್ರುತೇಃ ಕೃತಸ್ಯ ಚ ಪೂರ್ಣಾತ್ಮಕತ್ವಾತ್ ಆಧ್ಯಾತ್ಮ ಆದಿದೈವತಾ ಭೇದೇನ ಪಂಚದೇವತಾ ದಶಭೂತಾಃ ಕೃತಂ. ತಸ್ಮಾದ್ ವಾಯುನಾ ಸಹ ದಶಸಂಖ್ಯಾ ಪೂರಣಾತ್ ಸರ್ವದಿಕ್ಷಸ್ಥಿತಾ ದೇವತಾ ವಾಯುನಾ ಸಹ ಅನ್ನಮೇವ. ಅನ್ನಾದಿದೇವತಾ ವಿರಾಟ್ ವಿಷ್ಣುರೇವ. ಅನಜ್ಯಮಾನ ಇತಿ ಅನ್ಯೈಃ ಅನನ್ಯಮಾನಃ ವಾಯುಸ್ಸು ಸರ್ವದೇವಾಸ್ತ ವಾಯೋರಥ ಜನಾರ್ದನಃ ನ ತಸ್ಯ ಕಶ್ಚಿದಸ್ತಿ ಸ ವಿರಾಟ್ ಅಧಿರಾಜನಾತ್ ಇತಿ ಚ ಎಂಬತಕ್ಕಂಥದ್ದು 3ನೇ ಖಂಡದಲ್ಲಿ ಛಾಂದೋಗ್ಯ ಉಪನಿಷತ್ತಿನಲ್ಲಿ ಉಕ್ತವಾಗಿದೆ. ಇದರರ್ಥ ಶ್ರೀ ವಾಯುದೇವರನ್ನು ಭಗವಂತನನ್ನು ಹೊರತು ಬೇರೆ ಯಾರೂ ಸಂಹರಿಸುವುದಿಲ್ಲ. ಇವರು ಎಲ್ಲ ದೇವತೆಗಳನ್ನು ಸಂಹರಿಸುತ್ತಾರೆ ಎಂಬುದು ಇವರ ಮಹಾಮಹಿಮೆ ಎಂದು ಪ್ರಭಂಜನ ಎಂಬ ಗ್ರಂಥದಲ್ಲಿದೆ. 10 ಸಂಖ್ಯೆ ಎಂದರೆ ಪೂರ್ಣ ಎಂದರ್ಥ ಎಂದು ಶ್ರುತಿ ಇರುವುದರಿಂದ, ಕೃತಯುಗದಲ್ಲಿ ಧರ್ಮವು ಪೂರ್ಣ ಪ್ರಮಾಣದಲ್ಲಿರುವುದರಿಂದ, ಆಧ್ಯಾತ್ಮ ಆದಿದೈವ ಭೇದದಿಂದ 5ರಂತೆ 10 ಸಂಖ್ಯೆಯಲ್ಲಿರುವ ವಾಯು ಮೊದಲಾದ ದೇವತೆಗಳು ಕೃತ ಎನಿಸಿದ್ದಾರೆ. ತಸ್ಮಾತ್ ವಾಯುದೇವರಿಂದ ಕೂಡಿಕೊಂಡು ಈ ದೇವತೆಗಳು 10 ಸಂಖ್ಯೆಯುಳ್ಳವರಾದ್ದರಿಂದ ಎಲ್ಲ ದಿಕ್ಕುಗಳಲ್ಲೂ ವ್ಯಾಪ್ತರಾದ ಆ ದೇವತೆಗಳು ವಾಯುದೇವರಿಂದ ಸಹಿತರಾಗಿ ಅನ್ನವೇ ಆಗಿದ್ದಾರೆ. ಈ ಅನ್ನವನ್ನು ಸ್ವೀಕರಿಸುವ ದೇವತೆ ಎಂದರೆ ವಿರಾಟ್ ನಾಮಕನಾದ ವಿಷ್ಣುವೇ ಆಗಿದ್ದಾನೆ. ವಾಯುದೇವರನ್ನು ಸಂಹಾರವಿಲ್ಲದವರು ಎಂದು ಹೇಳಿರುವುದು ಅವರಿಗೆ ವಿಷ್ಣುವನ್ನು ಬಿಟ್ಟು ಇತರರಿಂದ ಸಂಹಾರವಿಲ್ಲ ಎಂಬ ಅಭಿಪ್ರಾಯದಿಂದ. ವಾಯುದೇವರು ಸರ್ವದೇವತಾ ಸಂಹಾರಕರು. ವಾಯುದೇವರ ಸಂಹಾರಕ ಶ್ರೀ ಜನಾರ್ದನನು. ಶ್ರೀ ಜನಾರ್ದನಿಗೆ ಯಾರೂ ಸಂಹಾರಕರಿಲ್ಲ. ಆ ವಿಷ್ಣು ಅಧಿಕವಾಗಿ ಶೋಭಿಸುವುದರಿಂದ ವಿರಾಟ್ ಎಂದು ಹೆಸರುಳ್ಳವರು ಎಂದು ಪ್ರಮಾಣವಿದೆ ಎಂಬುದು ಛಾಂದೋಗ್ಯ ಉಪನಿಷತ್ತಿರುವುದರಿಂದ ನಮಗೆ ಬೇಕಾದ್ದು ಏನು? ದಶೇತಿ ವೈ ಸರ್ವಂ ಇತಿ ಶ್ರುತೇಃ. ಇಲ್ಲಿ 10 ಜನ ವರದರನ್ನು ಪುರಂದರದಾಸರು ತಿಳಿಸುವುದರಿಂದ ಎಲ್ಲರನ್ನೂ ತಿಳಿಸಿದಂತೆ ಆಯಿತು. 10 ದಿಕ್ಕಿನಲ್ಲಿರತಕ್ಕಂಥ ಸಮಸ್ತ ವಿಷ್ಣು
ಸೇವಕರನ್ನು ತಿಳಿಸಿದಂತೆ ಆಯಿತು ಎಂದು ನಾವು ತಿಳಿಯಬೇಕು. ಪ್ರಸ್ತುತ ಜೀವ ಮತ್ತು ಭಗವಂತ 10 ದಿಕ್ಕಿನಲ್ಲಿ ಒಬ್ಬನೇ ಇದ್ದಾನೆ. ಜೀವರು 10 ದಿಕ್ಕಿನಲ್ಲಿ ಅನಂತ ಜೀವರಿದ್ದಾರೆ. ಅನಂತ ಜೀವರಿಗೂ ಮತ್ತು ಬ್ರಹ್ಮನಿಗೂ ಐಕ್ಯ ಇರಲು ಸಾಧ್ಯವಿಲ್ಲ. ಭಗವಂತನಿಂದ ಜೀವ ಭಿನ್ನನಾಗಿದ್ದಾನೆ. ಈ ಭಿನ್ನತೆಯನ್ನು ತಿಳಿಯುವುದು ಹೇಗೆ ಅಂದರೆ, ಭಗವಂತ ಬಿಂಬನಾಗಿದ್ದಾನೆ ಮತ್ತು ಜೀವಿಗಳು ಪ್ರತಿಬಿಂಬರಾಗಿದ್ದಾರೆ. ಬಿಂಬ ಪ್ರತಿಬಿಂಬಗಳು ಈ ಶಬ್ದ ಉಪಯೋಗಿಸಿದರೆ ಐಕ್ಯವಲ್ಲ, ಸಾದೃಶ್ಯವಾದುದು, ಭಿನ್ನವಾದುದು ಮತ್ತು ಅಧೀನವಾದುದು ಎಂಬ ಸೂಚಿಸುವುದಕ್ಕೆ ಬಿಂಬ ಮತ್ತು ಪ್ರತಿಬಿಂಬ ಅಂತ ಹೇಳುವುದು. ಇದಕ್ಕೆ ಉದಾಹರಣೆ ನಮ್ಮ ನೆರಳು ನಾವಲ್ಲ. ನಮ್ಮ ಅಂತ ಹೇಳಿದ್ರಿಂದ ನಮಗೂ ನೆರಳಿಗೂ ಭೇದವಿದೆ. ಆ ನೆರಳಿನ ಚೇಷ್ಟ ನಮ್ಮ ಅಧೀನ, ಬಿಂಬರ ಅಧೀನ. ನೆರಳಿಗೆ ಸುಖ ದುಃಖಾದಿಗಳು ಇಲ್ಲ, ಏಕೆಂದರೆ ಅದು ನೆರಳು ಮಾತ್ರ, ಸಾದೃಶ್ಯ ಮಾತ್ರ ಅಂತ ತಿಳಿಯಬೇಕು. ಸಾದೃಶ್ಯ ಯಾವುದರಲ್ಲಿ? ಆಕಾರದಲ್ಲಿ ಮತ್ತು ಚೇಷ್ಟೆಗಳಲ್ಲಿ ಹೊರತು ಸುಖ ದುಃಖದ ಅನುಭವದಲ್ಲಿ ಇಲ್ಲ. ಸಾದೃಶ್ಯವಾದುದು, ಭಿನ್ನವಾದುದು ಮತ್ತು ಅಧೀನವಾದುದು ಎಂಬುದಕ್ಕೆ ಎಲ್ಲರೂ ಅವರವರ ನೆರಳನ್ನೇ ನೋಡಿಕೊಂಡು ನೀವು ಅರ್ಥ ಮಾಡಿಕೊಳ್ಳಬಹುದು. ಇದನ್ನು ಹೆಚ್ಚಿಗೆ ತಿಳಿಯಕ್ಕೋಸ್ಕರವಾಗಿ ನೀವು ದರ್ಪಣದಲ್ಲಿ ನಿಮ್ಮ ಬಿಂಬವನ್ನು ನೋಡಿದಾಗ ಬಿಂಬ ಪ್ರತಿಬಿಂಬ ಲಕ್ಷಣವನ್ನು ತಿಳಿಯಬಹುದು. ದರ್ಪಣದಲ್ಲಿ ನೋಡಿದಾಗ ಎಡಭಾಗ ಬಲಭಾಗವಂತಾಗಿ ಕಾಣಿಸುತ್ತದೆ. ಆದ್ದರಿಂದ ಉಪಾಧಿಕೃತವಾದ ದೋಷ ಎನಿಸುತ್ತದೆ. ನೆರಳಿನಲ್ಲಿ ನೋಡಿದಾಗ ಈ ದೋಷ ನೆರಳು ಎಂಬುದು ಕೇವಲ ಜಡ ಮಾತ್ರ. ನಮ್ಮ ದೇಹವು ಜಡ, ನಾವು ನೋಡುವ ನೆರಳು ಸಹ ಜಡರೂಪವಾದದ್ದೇ. ಆದ್ದರಿಂದ ಅಲ್ಲಿ ಜ್ಞಾನ, ಸುಖ ದುಃಖಾದಿಗಳು ಅಪೇಕ್ಷಿಸಕ್ಕೆ ಆಗುವುದಿಲ್ಲ. ಇದರಂತೆ ಬಿಂಬ ಪ್ರತಿಬಿಂಬಗಳು ತಿಳಿಯೋಕ್ಕೋಸ್ಕರವಾಗಿ ಕೇವಲ ಇದು ಉದಾಹರಣೆ ಮಾತ್ರ. ಶಾಸ್ತ್ರೀಯವಾಗಿ ಹೇಳಿರತಕ್ಕಂಥದ್ದು ಇದೇ ಆಕಾರವಾಗಿ ಇದೇ ರೀತಿಯಲ್ಲಿ ನಾವು ಅದನ್ನು ತಿಳಿಯಬಾರದು. ಇದು ಗುಣವನ್ನು ಮಾತ್ರ ತಿಳಿಯಬೇಕು. ಸಾದೃಶ್ಯವಿರುತ್ತದೆ, ಭಿನ್ನವಾಗಿರುತ್ತದೆ ಮತ್ತು ಅಧೀನವಾಗಿರುತ್ತದೆ ಎಂಬುದು ಮಾತ್ರ. ಇದನ್ನು ಶಾಸ್ತ್ರದಲ್ಲಿ ಹೇಳುವಾಗ ತತ್ವಮಸಿ ಎಂಬತಕ್ಕಂಥ ಶಾಸ್ತ್ರದಲ್ಲಿ ಪ್ರಮೇಯ ಬಂದಾಗ ತತು ತ್ವಂ ಅಸಿ ಎಂಬುದು ಅದ್ವೈತ ಮತದಲ್ಲಿ ನೀನು ಅವನೇ ಆಗಿದ್ದೀಯೇ ಎಂಬ ಅರ್ಥವನ್ನು ಹೇಳಿದ್ದರೆ, ಹಿಂದಿನ 2 ಉಪನ್ಯಾಸ ನಾವು ತಿಳಿದಂತೆ ಅತತ್ವಮಸಿ ಎಂಬುದು ಉಪನಿಷತ್ಕಾರರ ಮತ್ತು ಶ್ರೀ ವಿಷ್ಣು ತತ್ವನಿರ್ಣಯದಲ್ಲಿ 9 ಉದಾಹರಣೆಗಳನ್ನು ಸೇರಿಸಿದಾಗ ಹೇಳ್ತಕ್ಕಂಥ ಮುಖ್ಯ ಪ್ರಮೇಯ ಏನು? ಅತತ್ವಮಸಿ. ಹಾಗಾದರೆ ಈಗ ತತ್ವಮಸಿ ಮತ್ತು ಅತತ್ವಮಸಿ ಎಂಬ 2 ಪದಗಳ ವಿಭಜನೆಯಿಂದ ನಾವು ಏನು ತಿಳಿಯಬೇಕು ಎಂದರೆ, ದ್ವೈತ ಮತದಲ್ಲಿ ಅತತ್ವಮಸಿ ಎಂದು, ಅದ್ವೈತ ಮತದಲ್ಲಿ ತತ್ವಮಸಿ ಎಂಬುದು ಪ್ರಚಾರದಲ್ಲಿದೆ. ಈಗ ಅದ್ವೈತ ಮತದಲ್ಲಿ ತತ್ವಮಸಿ ಎಂಬುದಕ್ಕೆ ಅರ್ಥ ಏನು ಹೇಳ್ತಾರಂದರೆ, ಅದ್ವೈತ ಮತವನ್ನು ಯಾರು ಹುಟ್ಟಿದವರಿಲ್ಲ, ಎಲ್ಲವೂ ಅನಾದಿ ನಿತ್ಯವಾಗಿರುವುದರಿಂದ ಕೆಲ ಕಾಲದಲ್ಲಿ ಕೆಲ ವ್ಯಕ್ತಿಗಳ ನಿರ್ದೇಶನದಿಂದ ಅದು ಏಳಿಗೆ ಹೊಂದುತ್ತದೆ ಅಷ್ಟೇ ಹೊರತು ಯಾವೊಬ್ಬ ವ್ಯಕ್ತಿಯಿಂದ ಯಾವ ಮತವು ಹುಟ್ಟುವುದಿಲ್ಲ. ಶ್ರೀಮದಾನಂದ ತೀರ್ಥರು ವೈಷ್ಣವ ಮತವನ್ನು ಪ್ರತಿಷ್ಠಾಪನೆ ಮಾಡಿದವರಲ್ಲ, ಹುಟ್ಟಿದವರಲ್ಲ. ಅನಾದಿ ಕಾಲದಿಂದ ಕೃತಯುಗದಲ್ಲಿ ಪ್ರಹ್ಲಾದರಾಜನು ಉಪಾಸನೆ ಮಾಡಿದ ರೀತಿಯಲ್ಲಿ ಕಲಿಯುಗದಲ್ಲಿ ಶ್ರೀ ಪೂರ್ಣ ಪ್ರಜ್ಞರು ವೈಷ್ಣವ ಮತವನ್ನು ಪ್ರಚಾರ ಮಾಡಿದರೆ ಹೊರತು ಹೊಸದಾಗಿ ಹುಟ್ಟಿ ಹಾಕಿದೆಂಬುದಲ್ಲ. ಎಲ್ಲ ಮತಗಳು ಅನಾದಿ ಮತ್ತು ನಿತ್ಯವೂ ಆಗಿರುತ್ತದೆ.
ಏಕೆಂದರೆ ಆ ರೀತಿಯಲ್ಲಿ ಚಿಂತನೆ ಮಾಡತಕ್ಕಂಥ ಜೀವರು ಯಾವ ಕಾಲದಲ್ಲೂ ಇದ್ದೇ ಇರುತ್ತಾರೆ ಎಂಬುದರ್ಥ. ಆದ್ದರಿಂದ ಎಲ್ಲ ಜೀವರು ಅವರವರ ಯೋಗ್ಯತಾನುಸಾರವಾಗಿ ತತ್ವಮಸಿ ಅತತ್ವಮಸಿ ಎರಡನ್ನೂ ಚಿಂತನೆ ಮಾಡಿಕೊಳ್ಳಬೇಕು. ಬಿಂಬ ಪ್ರತಿಬಿಂಬ ಭಾವವನ್ನು ಯಾರು ನಂಬುತ್ತಾರೋ, ಜ್ಞಾನದಿಂದ ಗಟ್ಟಿ ಮಾಡಿಕೊಳ್ಳುತ್ತಾರೋ ಅವರಿಗೆ ಅತತ್ವಮಸಿ ಎಂದು, ಬಿಂಬನೇ ಪ್ರತಿಬಿಂಬ ಎಂಬ ಅರ್ಥವನ್ನೇ ಗ್ರಹಿಸುತ್ತಾರೋ ಅವರು ತತ್ವಮಸಿ ಎಂಬುದಾಗಿ ಅರ್ಥವನ್ನು ಮಾಡಿಕೊಳ್ಳುತ್ತಾರೆ. ಈ ವಿಷಯದಲ್ಲಿ ಹಿಂದೆ ಮಹಾತ್ಮರಾದ ಸತ್ಯಜ್ಞಾನ ತೀರ್ಥರ ಕಾಲದಲ್ಲಿ ವಿಶೇಷವಾಗಿ ಚರ್ಚಾ ರೀತಿಯಲ್ಲಿ ವ್ಯಾಖ್ಯಾನವನ್ನು ಮಾಡಿರುತ್ತಾರೆ. ಆಗ ಸತ್ಯಜ್ಞಾನ ತೀರ್ಥರು ಈ ವಿಷಯವನ್ನು ಪ್ರಸ್ತಾಪ ಮಾಡಿದಾಗ ಅದರ ವಿಶೇಷ ಸಂದರ್ಭವನ್ನು ವರ್ಣಿಸುತ್ತಾರೆ. ತತ್ವಮಸಿ ಎಂಬತಕ್ಕಂಥದ್ದು ಆ ಭ್ರಮೆ ಏನಾಗಿದೆ, ನಾನೇ ಬ್ರಹ್ಮ ಎಂಬತಕ್ಕಂಥ ಶ್ವೇತಕೇತು ಮತ್ತು ಉದ್ದಾಕರರು ತಂದೆ, ಶ್ವೇತಕೇತು ಮಗ. ಈ ವಾಕ್ಯದಿಂದ ಉಂಟಾದ ಭ್ರಮೆ, ನೀನೇ ಬ್ರಹ್ಮನಾಗಿದ್ದಿ ಎಂಬತಕ್ಕಂಥದ್ದು ಭ್ರಮೆ. ಈ ಭ್ರಮೆ ಅನ್ನೋದು ಬ್ರಹ್ಮನಿಗೇನೇ ಇರಲಿ ಅಥವಾ ಜೀವರಿಗೆ ಹೇಗೆ ಉಂಟಾಗಿತು, ಜೀವರು ಎಂಬತಕ್ಕಂಥದ್ದೇ ಇಲ್ಲ. ಆದ್ದರಿಂದ ಈ ಭ್ರಮೆಯೇ ಕೂಡುವುದಿಲ್ಲ. ಹಾಗಾದರೆ ಬ್ರಹ್ಮ ಭ್ರಾಂತನಾದನು, ಅದು ಸರಿಯಲ್ಲ. ವಸ್ತುತಃ ಅದ್ವೈತ ಮತದ ಗ್ರಂಥಕಾರರೇ ಜಗದ್ಭ್ರಮೆಯ ಹೇಗೆ ಉಂಟಾಗಿತು, ಭ್ರಮ ಉತ್ಪತ್ತಿಗೆ ಅವಶ್ಯಕವಾದ ಕಾರಣಗಳು ಒಂದೂ ಇಲ್ಲವಾದ್ದರಿಂದ ಎಂದು ಪ್ರಶ್ನೆ ಮಾಡಿಕೊಂಡು ಇದು ದುರ್ನಿರೂಪ, ಈ ವಿಷಯವನ್ನು ಹೇಳುವುದಕ್ಕಾಗುವುದಿಲ್ಲ ಎಂದು ಸಮಾಧಾನ ಹೇಳುತ್ತಾರೆ. ಆಗ ಸಭಿಕರು ಪ್ರಶ್ನೆಯನ್ನು ಕೇಳಿದಾಗ ಈ ವಿಷಯವನ್ನು ದಯಮಾಡಿ ವಿಶೇಷವಾಗಿ ತಿಳಿಸಬೇಕು ಎಂದು ಹೇಳಿದಾಗ ಶ್ರೀಗಳವರು ತಿಳಿಸಿರುತ್ತಾರೆ. ಶಂಕರ ಭಾಷ್ಯದಲ್ಲಿ ಕಸ್ಯಾಹ ಪುನರ್ ಅಪ್ರಬೋಧಯತಿ ಚೇತ್ ಯಸ್ತ್ವಂ ಪೃಚ್ಛತಿ ತಸ್ಯತಃ ಇತಿ ವದಾಮಃ ನನು ಹ್ಯಂ ಈಶ್ವರಃ ಏವ ಉಕ್ತಂ ಶ್ರುತ್ಯ ಏವಂ ಪ್ರತಿಬದ್ಧೋಸಿ ನಾಸ್ತಿ ಕಸ್ಯಾಚಿತ್ ಪ್ರಬೋಧಃ. ಇದರ ಅರ್ಥವೇನು ಎಂದರೆ, ಬ್ರಹ್ಮನು ಒಬ್ಬನೇ ಸತ್ಯನು, ಅವನು ನಿರ್ಗುಣ ನಿಷ್ಕ್ರಿಯನಾಗಿದ್ದಾನೆ, ಇತರ ಪದಾರ್ಥವೇ ಇಲ್ಲ ಎಂದು ಹೇಳಿದ ಪಕ್ಷದಲ್ಲಿ ಈ ಜಗತ್ತು, ಜೀವ ಮತ್ತು ಆತನಿಗೆ ಸಂಸಾರವು ಶ್ರವಣ ಮನನಾದಿ ಸಾಧನಗಳಿಂದಾಗುವ ಸಂಸಾರ ದೇಶದ ಮೋಕ್ಷವು ಕೂಡಲೇ ಹೋಗಬೇಕಾದೀತು ಎಂದು ದ್ವೈತಿಗಳು ಅದ್ವೈತದ ಮೇಲೆ ಆಕ್ಷೇಪ ಮಾಡಲು ಬ್ರಹ್ಮನಲ್ಲಿ ಅಜ್ಞಾನ ಅಂತಃಕರಣ ಮೊದಲ ಜಗತ್ತು ಆರೋಪಿತವಾಗಿರುವುದರಿಂದ ಈ ಅಜ್ಞಾನದಿಂದ ಅಂತಃಕರಣದ ಯುಕ್ತವಾದ ಚೈತನ್ಯವೇ ಬ್ರಹ್ಮನೇ ಜೀವನು, ಅವನಿಗೆ ಕರ್ತೃತ್ವಾದಿ ಸಂಸಾರ ಬಂಧವು ತತ್ಪ್ರಯುಕ್ತ ದುಃಖಾದಿಗಳು ಬರುತ್ತದೆ. ಅಜ್ಞಾನ ಅಂತಃಕರಣಾದಿಗಳು ಬ್ರಹ್ಮನ ಅಜ್ಞಾನದಿಂದ ಆರೋಪಿತವಾದ ಪ್ರಯುಕ್ತ ರಜ್ಜುವಿನಲ್ಲಿ ಇದು ಎಂದು ಸಾಮಾನ್ಯ ಧರ್ಮದಿಂದ ಜ್ಞಾನವಾದ ನಂತರ ರಜ್ಜತ್ವ ಎಂಬ ವಿಶೇಷ ಧರ್ಮದ ಅಜ್ಞಾನದಿಂದ ಆರೋಪಿತವಾದ ಸರ್ಪವು ರಜ್ಜು ಎಂದು ವಿಶೇಷ ಧರ್ಮಜ್ಞಾನವಾದ ನಂತರ ಹೇಗೆ ನಿವೃತ್ತವಾಗುವುದೋ ಹಾಗೆಯೇ ಬ್ರಹ್ಮಜ್ಞಾನವಾದ ಕೂಡಲೇ ಅಜ್ಞಾನ ಕಲ್ಪಿತವಾದ ಅಂತಃಕರಣಾದಿಗಳು ನಿವೃತ್ತವಾಗಿ ಚೈತನ್ಯವು ಈ ಉಪಾಧಿಯಿಂದ ಮುಕ್ತವಾಗಿ ಕಲ್ಪಿತ ಜೀವಾಭಾವವು ಹೋಗಿ ಬ್ರಹ್ಮನಾಗುವುದು ಎಂದು ಅದ್ವೈತಿಗಳು ಹೇಳಿದ್ದಕ್ಕೆ ಮುಂದೆ ಕಂಡುಬರುವ ಸರ್ಪದಂತೆ ದೀರ್ಘವಾದ ಇದು ಅಂದರೆ ದ್ರವ್ಯ, ಇದು ಸಾಮಾನ್ಯ ಧರ್ಮದಿಂದ ಅಜ್ಞಾತವಾದ ರಜ್ಜು ಎಂದು ವಿಶೇಷ ಧರ್ಮದಿಂದ ಆ ಅಜ್ಞಾತವಾದ ರಜ್ಜುವಿನಲ್ಲಿ ಅಂದರೆ ಹಗ್ಗದಲ್ಲಿ ಭ್ರಮಕ್ಕೆ ಕಾರಣ ಸಾಮಗ್ರಿಗಳು ಇದ್ದುದರಿಂದ ಸರ್ಪತ್ವ ರೂಪವಾದ ಧರ್ಮಾಂತರವನ್ನು ಅಂದರೆ ಸರ್ಪತ್ವವನ್ನು ಆರೋಪ ಮಾಡಬಹುದು. ಆದರೆ ಭ್ರಮಕ್ಕೆ ಕಾರಣಗಳಾದ ಸಾಮಾನ್ಯ ಧರ್ಮದಿಂದ ಜ್ಞಾನವು, ವಿಶೇಷ ಧರ್ಮದಿಂದ ಅಜ್ಞಾನವು ಆರೋಪ ಮಾಡತಕ್ಕ
ವಸ್ತುವಿನ ಸಾದೃಶ್ಯವೂ ಇದೆ ಮೊದಲಾದವುಗಳು ಸರ್ವಧರ್ಮರಹಿತವಾದ ಬ್ರಹ್ಮನಲ್ಲಿ ಕೂಡುವುದಿಲ್ಲ. ಆದುದರಿಂದ ಬ್ರಹ್ಮನಲ್ಲಿ ಜೀವಭಾವ ಆರೋಪಕ್ಕೆ ಭ್ರಮೆಗೆ ಸಂಭವವಿಲ್ಲವಾದ ಕಾರಣ ಜೀವನು ಜೀವನೇ, ಬ್ರಹ್ಮನು ಬ್ರಹ್ಮನೇ. ಬ್ರಹ್ಮನಲ್ಲಿ ಜೀವಾಭಾವವು ಆರೋಪಿತವಲ್ಲ. ಜೀವನು ಬ್ರಹ್ಮನಂತೆ ಸತ್ಯನು, ಜೀವ ಬ್ರಹ್ಮನಿಗೆ ಭೇದ ಉಂಟು. ಆದ ಕಾರಣ ತತ್ವಮಸ್ಯಾದ ವಾಕ್ಯವು ಪ್ರತೀಕೋಪದೇಶವು ಎಂದರೆ, ಎಲೆ ಶ್ವೇತಕೇತುವೆ, ನೀನು ಬ್ರಹ್ಮನ ಪ್ರತಿಮೆಯಾಗಿರುತ್ತೀ ಎಂಬ ಶ್ರುತಿಯನ್ನು ಭೇದ ಪರವಾಗಿ ಅರ್ಥ ಮಾಡಬೇಕು ಎಂದು ದ್ವೈತಿಗಳು ಮಾಡತಕ್ಕ ಆಕ್ಷೇಪವನ್ನು ತೆಗೆದುಕೊಂಡು ಅದನ್ನು ಒಪ್ಪಬೇಕು ಎಂದು ಶಂಕರಾಚಾರ್ಯರು ಸಹ ತಮ್ಮ ಗ್ರಂಥದಲ್ಲಿ ವಿವೇಕ ಚೂಡಾಮಣಿ ಎಂಬ ಗ್ರಂಥದಲ್ಲಿ ಬರೆದಿದ್ದಾರೆ. ವಿವೇಕ ಚೂಡಾಮಣಿಯಲ್ಲಿ ತತ್ವಪದಾಭ್ಯಾಂ ಅದೀಯಮಾನಯೋಃ ಬ್ರಹ್ಮಾತ್ಮನೋಃ ಶೋಧಿತಯಃ ಉದಿತ್ಯಂ ಶುಚ್ಯುಕ್ತಯೋಃ ತತ್ವಮಸಿ ಇತ್ಯಾದಿ ಸಮಯೇಕತ್ವಮೇವ ಪ್ರತಿಪಾದ್ಯತೆ ಮುಹುಃ ಐಕ್ಯಂತರಯೋ ಲಕ್ಷಿತಯೋಃ ನ ವಾಚ್ಯಂ ಯೋ ನಿಗಜ್ಯತೆ ಯೋ ಅನ್ಯೋನ್ಯಂ ವಿರುದ್ಧಂ ಧರ್ಮಿಣೋ ಖಜ್ಜೋತ ಬಾಣೋರಿವ ರಾಜಮೃತ್ಯಯೋಃ ಕೂಪಾಂಬರಾಂಶಯೋಃ ಪರಮಾಣುಮೇವೋ ಮೋಕಃ. ಈ ಶ್ಲೋಕದಲ್ಲಿ ಶಂಕರಾಚಾರ್ಯರು ತತ್ ಪದಾರ್ಥವಾದ ಬ್ರಹ್ಮನಿಗೂ ತ್ವಂ ಪದಾರ್ಥವಾದ ಜೀವನಿಗೂ ಸಾಕ್ಷಾದೈಕ್ಯವು ಕೂಡುವುದಿಲ್ಲವಾದ್ದರಿಂದ ಈ ಶ್ರುತಿಗೆ ಮುಖ್ಯಾರ್ಥವನ್ನು ಪರಿತ್ಯಾಗ ಮಾಡಿ ಲಕ್ಷಣಾವೃತ್ತಿಯನ್ನು ಸ್ವೀಕರಿಸಿ ತತ್ವಂ ಪದಗಳಿಂದ ಲಕ್ಷಿತವಾದ ಚೈತನ್ಯವು ಒಂದೇ ಎಂದು ಅಮುಖ್ಯಾರ್ಥವನ್ನೇ ಮಾಡಿದ್ದಾರೆ. ಕೂಪ ಸಮುದ್ರಗಳಿಗೂ ಕಜ್ಜೋತ ಸೂರ್ಯರುಗಳಿಗೂ ಮೃತ್ಯನಿಗೂ ರಾಜನಿಗೂ ವಿರುದ್ಧ ಧರ್ಮಗಳಿರುವುದರಿಂದ ಹೇಗೋ ಹಾಗೆ ಐಕ್ಯವು ಅಶಕ್ಯವೂ, ಹಾಗೆ ಅಲ್ಪಜ್ಞಾದ ಶ್ವೇತಕೇತುವಿಗೂ ಸರ್ವಜ್ಞಾದ ಪರಮೇಶ್ವರನಿಗೂ ವಿರುದ್ಧ ಧರ್ಮಗಳಿರುವುದರಿಂದ ಮುಖ್ಯಾರ್ಥವಾದ ಸಾಕ್ಷಾದೈಕ್ಯವು ಕೂಡಲಾರದೆಂದು ಸ್ಪಷ್ಟವಾಗಿ ಹೇಳಿರುತ್ತಾರೆ. ಸರ್ವ ವೇದಾಂತ ಸಿದ್ಧಾಂತ ಸಾರ ಸಂಗ್ರಹದಲ್ಲಿಯೂ ಈ ವಿಷಯವನ್ನು ಅತಿ ಸ್ಫುಟವಾಗಿ ವಿವರಿಸುತ್ತಾರೆ. ಆದ್ದರಿಂದ ಇದು ನಾವು ತಿಳಿಯಬೇಕಾದ ಏನು, ತತ್ವಮಸಿ ಎಂಬುದು ಸಹ ಅದ್ವೈತ ಪರವಾಗಿಯೂ ಭೇದವನ್ನೇ ಸೂಚಿಸಿದ್ದಾರೆ. ಇದನ್ನು ಅವರ ಅನುಯಾಯಿಗಳು ಸಹ ಸರಿಯಾಗಿ ತಿಳಿದುಕೊಂಡಿಲ್ಲ. ನಂತರದವರು ಇದನ್ನು ಭ್ರಮಿಸಿ ಐಕ್ಯವನ್ನು ಅರ್ಥವ ಮಾಡಿಕೊಂಡರು. ಅದಕ್ಕೆ ಉದಾಹರಣೆ ಭಾಮತೀಕಾರ ಎಂಬತಕ್ಕಂಥವರು. ಅವರು ತದನಂತರದಲ್ಲಿ ಬಂದವರು, ಅನೇಕ ವರ್ಷಗಳಾದ ಮೇಲೆ ಬಂದವರು. ಅವರ ರೀತಿಯಲ್ಲಿ ಯುಕ್ತಂ ಹಿ ಪುರೋವರ್ತಿನ ದ್ರವ್ಯೇಗ್ರಾಗಿಸಿ ಸಾಮಾನ್ಯ ರೂಪೇಣ ಅವಲೋಕಿತೆ ವಿಶೇಷ ರೂಪೇಣ ಗೃಹ್ಯತೆ ವಿಶೇಷಾಂತರ ಸಮಾರೋಪಣಂ ಇಹತು ಪ್ರಕಾಶಾತ್ಮನಃ ನಿರ್ವಿಶೇಷ ಸಾಮಾನ್ಯ ಸಾಪರಾಧೀನ ಪ್ರಕಾಶಸ್ಯ ಅನಗೃಹೀತಮಸ್ತಿ ಕಿಂಚಿದ್ರೂಪಮಿತಿ ಕಸ್ಯ ವಿಶೇಷಸ್ಯ ಗ್ರಹೇ ಕಿಂ ವಿಶೇಷಾಂತರಂ ಆರೋಪ್ಯತಂ ತಸ್ಮಾತ್ ಬ್ರಹ್ಮಣೋ ಜೀವ ಭಾವ ಆರೋಪ ಅಸಂಭವಾಜ್ಜೀವೋ ಜೀವ ಬ್ರಹ್ಮೋ ಚ ಬ್ರಹ್ಮೇತಿ ತತ್ವಮಸೀತಿ ಪ್ರತೀಕೋಪದೇಶ ಏವ ಇದು ಪ್ರಾಪ್ತಂ. ಈ ವ್ಯಾಖ್ಯಾನದಲ್ಲಿ ಭಾಮತೀಕಾರರು ತತ್ವಮಸಿ ಎಂಬ ವಾಕ್ಯಕ್ಕೆ ತತ್ ಪದಾರ್ಥವಾದ ಪರಮೇಶ್ವರನಿಗೂ ತ್ವಂ ಪದಾರ್ಥವಾದ ಶ್ವೇತಕೇತುವಿಗೂ ಐಕ್ಯ ಎಂಬ ಅರ್ಥ ಮುಖ್ಯಾರ್ಥವನ್ನು ನಿರೂಪಣೆ ಮಾಡಿದ್ದಾರೆ. ಇದು ಅವರ ಮೂಲಕಾರರಾದ ಶಂಕರಾಚಾರ್ಯರ ಉಕ್ತಿಗೆ ಅತ್ಯಂತ ವಿರುದ್ಧವಾಗಿರುವುದೆಂದು ತಿಳಿಯಬೇಕು. ಅದರಂತೆ ವಿವೇಕ ಚೂಡಾಮಣಿಯಲ್ಲಿ ಹೇಳಿದೆ ಎಂಬತಕ್ಕಂಥದ್ದು ನಾವು ಆಗಲೇ ನೋಡಿದ್ದೇವೆ. ಏವಂ ಪ್ರಾಪ್ತಿ ಅಭಿಧೀಯತೆ ಶ್ವೇತಕೇತು ಅತ್ರೈವ ಪರಮೇಶ್ವರಃ ಪ್ರತಿಪತ್ಯವ್ಯೋ ನತು ಶ್ವೇತಕೇತು ವ್ಯತಿರಿಕ್ತ ಪರಮೇಶ್ವರಃ ಭೇದೇಹಿ ಗೌಣತ್ವೋಪತ್ತಿ
ಚ ಮುಖ್ಯ ಸಂಭವ್ಯ ಗೌಣತ್ವಂ ಯುಕ್ತಂ ನಿರಂಶಂಸ್ಯಾಪಿ ಚ ಅನಾಜ್ಯ ನಿರ್ವಾಚ್ಯ ಅವಿದ್ಯ ತದ್ವಾಸನ ಸಮಾರೋಪಿತ ವಿವಿಧ ಪ್ರಪಂಚಾತ್ಮನಃ ಸಾಂಶ್ಯ ಸೇವಕಸ್ಯ ಚಿದಂಶಸ್ಯ ಗ್ರಹಣಾದ್ ವಿಭ್ರಮ ಇವ ಪರಮಾರ್ಥಸ್ಯ ನ ವಿಭ್ರಮ ನಾಮೋ ಕಶ್ಚಿತ್ ಸಂಸಾರೋ ನಾಮ ಕಿಂತು ಸರ್ವಂ ಏತಂ ಸರ್ವಾನುಪತ್ತಿಃ ಭಾಜನತ್ವೇನ ಅನಿರ್ವಾಚನೀಯಂ ಇತಿ ಯುಕ್ತಂ ಉತ್ಪಾದಯಾಮಃ ತದನೇನ ಅಭಿನೋಕ್ತಿಃ ಯದ್ಯೇವಂ ಪ್ರತಿಬದ್ಧೋऽಸಿ ನಾಸ್ತಿ ಕಶ್ಚಿತ್ ಪ್ರಬೋಧಯತಿ ಅನ್ಯೇಪಿ ಆಹುಃ ಯದ್ದ್ವೈತೇನ ತೋ ಅಸ್ತಿ ಮುಕ್ತನಿವಾಸಿ ಸರ್ವದಾ ಇತಿ. ಇದರರ್ಥ ಬ್ರಹ್ಮನು ಒಬ್ಬನೇ ಸತ್ಯನು, ಅವನು ನಿರ್ಗುಣನು, ನಿಷ್ಕ್ರಿಯನಾಗಿದ್ದಾನೆ, ಇತರ ಪದಾರ್ಥವೇ ಇಲ್ಲ ಎಂದು ಹೇಳಿದ ಪಕ್ಷದಲ್ಲಿ ಈ ಜಗತ್ತು, ಜೀವನು ಮತ್ತು ಅವನಿಗೆ ಸಂಸಾರ, ಶ್ರವಣ ಮನನಾದಿ ಸಾಧನದಿಂದಾಗುವ ಸಂಸಾರದಿಂದ ಮೋಕ್ಷವೂ ಕೂಡದೆ ಹೋಗಬೇಕಾಯಿತು ಎಂದು ದ್ವೈತಿಗಳು ಅದ್ವೈತದ ಮೇಲೆ ಆಕ್ಷೇಪ ಮಾಡಲು ಬ್ರಹ್ಮನಲ್ಲಿ ಅಜ್ಞಾನ ಅಂತಃಕರಣ ಮೊದಲಾದ ಜಗತ್ತು ಆರೋಪವಾಗಿರುವುದರಿಂದ ಈ ಅಜ್ಞಾನದ ಅಥವಾ ಅಂತಃಕರಣಯುಕ್ತವಾದ ಚೈತನ್ಯವೇ ಜೀವನು, ಅವನಿಗೆ ಕರ್ತೃತ್ವಾದ ಸಂಸಾರ ಬಂಧುವ ತತ್ಪ್ರಯುಕ್ತ ದುಃಖಾದಿಗಳು ಬರುತ್ತದೆ. ಅಜ್ಞಾನ ಅಂತಃಕರಣಗಳು ಬ್ರಹ್ಮನ ಅಜ್ಞಾನದಿಂದ ಆರೋಪಿತವಾದ ಪ್ರಯುಕ್ತ ರಜ್ಜುವಿನಲ್ಲಿ ಇದು ಸಾಮಾನ್ಯ ಧರ್ಮದಿಂದ ನಾವು ತಿಳಿಯುತ್ತೇವೆ. ಆದ್ದರಿಂದ ಜೀವನು ಜೀವನೇ, ಬ್ರಹ್ಮನು ಬ್ರಹ್ಮನೇ ಎಂಬ ಅಮುಖ್ಯಾರ್ಥವನ್ನು ತಿಳಿಯದೆ ಮುಖ್ಯಾರ್ಥವಾದ ಐಕ್ಯವನ್ನು ಭ್ರಮೆ ಎಂಬುದೇನೋ ಕೂಡಿಸೋಕೆ ಆಗುವುದಿಲ್ಲ. ಆದ್ದರಿಂದ ದ್ವೈತಿಗಳು ಮಾಡತಕ್ಕಂಥ ಆಕ್ಷೇಪವನ್ನು ಒಪ್ಪಬೇಕು ಎಂದು ತಿಳಿಸ್ಕೊಟ್ಟಿದ್ದಾರೆ. ಯದ್ಯಪಿ ಬ್ರಹ್ಮನು ನಿರಂಶನಾದರೂ ಆ ಬ್ರಹ್ಮನಲ್ಲಿ ಅನಾದಿಯಾದ ಅವಿದ್ಯ ಮತ್ತು ಅದರ ವಾಸನವಾದ ಜಗತ್ತು ಆರೋಪಿತವಾಗಿರುವುದರಿಂದ ಜಗದ್ಬ್ರಹ್ಮ ಬಂದಿರುವುದರಿಂದ ಬ್ರಹ್ಮನೇ ನಾನಾ ವಿಧವಾದ ಪ್ರಪಂಚ ರೂಪನಾದ್ದರಿಂದ ಸಾಂಶ ಪದಾರ್ಥದಲ್ಲಿ ಕೆಲವು ಅಂಶದಲ್ಲಿ ತಿಳಿದಿದ್ದಾರೆ, ಕೆಲವು ಅಂಶದ ತಿಳಿಯದೇ ಇರೋಣ. ಹೇಗೋ ಹಾಗೆ ನಾನಾ ವಿಧವಾದ ಪ್ರಪಂಚ ರೂಪನಾದ ಬ್ರಹ್ಮನ ಕೆಲವು ಅಂಶಗಳು ತಿಳಿಯದೆ ಭ್ರಮ ಬಂದಂತೆ ಆಗುವುದು. ವಸ್ತುತಃ ಬ್ರಹ್ಮಕ್ಕೆ ಕಾರಣಗಳು ಇಲ್ಲವೇ ಇರುವುದರಿಂದ ಭ್ರಮೆ ಎಂಬುದೇ ಇಲ್ಲ, ಸಂಸಾರ ಎಂಬುದೂ ಇಲ್ಲ ಎಂದು. ಬ್ರಹ್ಮನು ಒಬ್ಬನೇ ಸತ್ಯನಾದರೆ ಬ್ರಹ್ಮಕ್ಕೆ ಕಾರಣವಿಲ್ಲವಾದ್ದರಿಂದ ಭ್ರಮವೇ ಕೂಡುವುದಿಲ್ಲ, ಜೀವಾಭಾವವು ಕೂಡುವುದಿಲ್ಲ, ಸಂಸಾರ ಮೋಕ್ಷಗಳು ಇಲ್ಲ ಮತ್ತು ಜಗತ್ತು ತೋರುವುದಕ್ಕೂ ಕಾರಣವಿಲ್ಲ. ಇದೇ ಮೊದಲಾದ ದ್ವೈತಿಗಳು ಹೇಳುವ ಸರ್ವ ಅನುಪಪತ್ತಿಗಳು ಬರುತ್ತದೆ. ಆದ ಕಾರಣ ಜೀವಭಾವ, ಜಗತ್ತು, ಸಂಸಾರ, ಮೋಕ್ಷ ಮೊದಲಾದ ಸರ್ವವೂ ಹೀಗೆಂದು ಹೇಳುವುದಕ್ಕೆ ಬರುವುದಿಲ್ಲ. ಇದೇ ಅಭಿಪ್ರಾಯದಿಂದ ಶಂಕರಾಚಾರ್ಯರು ಯಜ್ಜೇವಂ ಪ್ರತಿಬದ್ಧೋಸಿ ನಾಸ್ತಿ ಕಶ್ಚಿತ್ ಪ್ರಬೋಧ ಎಂದು ಹೇಳಿದ್ದಾರೆ. ಅಂದರೆ ಮುಖ್ಯಾರ್ಥವನ್ನು ಬಿಟ್ಟು ಅಮುಖ್ಯಾರ್ಥದಲ್ಲಿ ಭೇದವನ್ನೇ ಒಪ್ಪಿಕೊಳ್ಳಿ ಎಂದರ್ಥ. ಹೀಗೆ ಭಾಮತಿಕಾರ ಅದ್ವೈತದ ಮೇಲೆ ಹೇಳಿದ ಅನುಪತ್ತಿಯನ್ನು ಪರಿಹಾರ ಮಾಡುವುದಕ್ಕೆ ಶಕ್ತಿ ಇಲ್ಲದೆ ಸರ್ವ ಅನುಪತ್ತಿಗಳನ್ನು ಒಪ್ಪಿಕೊಂಡಿದ್ದಾರೆ. ಬ್ರಹ್ಮನಿಗೆ ಭ್ರಮೆಯನ್ನು ಯಾಕೆ ಹೇಳಬೇಕು ಎಂದು ಪ್ರಶ್ನೆ ಮಾಡಿದರೆ, ಪೂರ್ಣಮೇವ ತನ್ನ ಆನಂದಮಯದಿಂದ ಪೂರ್ಣನಾದ ಜೀವನಾದ ಎಂದು ಕನ್ನಡದ ಪದ್ಯದಲ್ಲಿ ತಿಳಿಸಿದ್ದಾರೆ. ಪೂರ್ಣದೇವ ತನ್ನ ಆನಂದವರಿಯದ ಜೀವನಾದ ಅಂತ ತಿಳಿಸಿದ್ದಾರೆ. ಬ್ರಹ್ಮನಿಗೆ ಭ್ರಮೆ ಎಲ್ಲಿಂದ ಬಂತು? ಅವನು ತನ್ನನ್ನು ತಾನೇ ಮರೆತು ದೃಶ್ಯ ಪ್ರಪಂಚನಾದನು ಎಂದು ಹೇಳಬೇಕು. ಬ್ರಹ್ಮನು ತನ್ನ ಆನಂದವನ್ನು ಮರೆತನು ಅಂದರೆ ಅವನಿಗೆ ಜ್ಞಾಪಕ ಶಕ್ತಿ ಇರಲಿಲ್ಲ ಎಂದು ಅರ್ಥವಾಗುತ್ತದೆ. ಬ್ರಹ್ಮನು ಉಳ್ಳವನು ಅಂದರೆ ನಮ್ಮಂತೆ ಅಜ್ಞನು ಎಂದು ಪ್ರಾಪ್ತವಾಗುತ್ತದೆ. ಆದ್ದರಿಂದ ಪೂರ್ಣನಾದ ಪರಬ್ರಹ್ಮನು ಈ ರೀತಿ ಉಪಾಸನೆ ಮಾಡಬಾರದು ಎಂಬ ಸಮಂಜಸವಾದ ಉತ್ತರವೂ ಸಹ ಸಚ್ಚಿಜ್ಞಾನ ತೀರ್ಥರು ತಿಳಿಸಿ, ಅಜ್ಞಾನ ಕಲ್ಪಿತವಾದ ತತ್ವಮಸಿ ಎಂಬುದಕ್ಕೆ ಐಕ್ಯ ಪ್ರತಿಪಾದನೆ ಎಲ್ಲೂ ಕೂಡುವುದಿಲ್ಲ. ಆದ್ದರಿಂದಲೇ ಚಾಂದೋಗ್ಯ ಉಪನಿಷತ್ತಲ್ಲಿ ತತ್ವಮಸಿ
ಎಂಬತಕ್ಕಂಥದ್ದು ಅಥತ್ವಮಸಿ ಎಂಬುದಕ್ಕೋಸ್ಕರವಾಗಿ ಉಪನಿಷತ್ತಿನಲ್ಲಿಯೇ 9 ಉದಾಹರಣೆಗಳು ಕೊಟ್ಟಿದ್ದಾರೆ. ಆ 9 ಉದಾಹರಣೆಗಳು ವೇದಪರವಾಗಿದೆಯೇ ಹೊರತು ಅಭೇದಪರವಾಗಿ ಇಲ್ಲ. ಇದನ್ನು ನಮ್ಮ ಯುಕ್ತಾಯುಕ್ತ ಚಿಂತನೆಯಿಂದ ನಮ್ಮ ಜ್ಞಾನದಲ್ಲಿ ಸ್ಥಿರ ಮಾಡಿಕೊಳ್ಳಬೇಕು. ಇದು ಯಾವ ವಿವಾದಕ್ಕೂ ಆಸ್ಪದವಿಲ್ಲ. ಕೇವಲ ನಮ್ಮ ಅರ್ಥಗ್ರಹಣೆಯಲ್ಲಿ ಮಾತ್ರ ಇದು ವಿಪರೀತವಾಗಿ ಕಂಡುಬರುವುದು. ಸಮಂಜಸವಾಗಿ ಯಾರು ಚಿಂತಿಸುತ್ತಾರೋ ಅವರಿಗೆ ಅಪೌರುಷೇಯವಾದ ಉಪನಿಷತ್ ಅಂದರೆ ಚಾಂದೋಗ್ಯೋಪನಿಷತ್ತಿನಲ್ಲೇ ತಿಳಿಸಿರುವ 9 ಉದಾಹರಣೆಗಳನ್ನು ಸಮೀಚೀನವಾಗಿ ಅರ್ಥ ಮಾಡಿಕೊಂಡಾಗ ತತ್ವಮಸಿ ಎಂಬ ಪದದ ಅರ್ಥ ತತ್ವಮಸಿ ಎಂದೇ ನಾವು ವ್ಯಾಖ್ಯಾನ ಮಾಡಿ ತಿಳಿದುಕೊಳ್ಳಬೇಕು. ನೀನು ಅವನಲ್ಲ, ಬಿಂಬನು ಪ್ರತಿಬಿಂಬನಲ್ಲ, ಬಿಂಬನೇ, ಪ್ರತಿಬಿಂಬನೇ ಎಂಬುದೇ ಮುಖ್ಯ ತಾತ್ಪರ್ಯ. ಆದ್ದರಿಂದಲೇ ಬಿಂಬನಾದ ಭಗವಂತ, ಪ್ರತಿಬಿಂಬನಾದ ಜೀವರು, ಅನೇಕ ಜನರು ಅನಂತ ಜೀವರು. ಬಿಂಬ ಪ್ರತಿಬಿಂಬ ಅದಕ್ಕೆ ಉಪಾಧಿಯಾದದ್ದು ಆಯಾ ಜೀವರ ಸ್ವರೂಪ. ಅದು ಸಹ ನಿತ್ಯವಾದ್ದರಿಂದ ನಿತ್ಯ ಉಪಾಧಿ, ನಿತ್ಯ ಸ್ವರೂಪ ಮತ್ತು ನಿತ್ಯ ಸಂಬಂಧ. ಭಗವಂತನು ನಿತ್ಯ, ಜೀವರು ನಿತ್ಯರು. ಜೀವನ ಉಪಾಧಿಯಾಗಿರ್ತಕ್ಕಂಥ ಯಾವ ಸ್ವರೂಪವೂ ನಿತ್ಯವಾದ್ದರಿಂದ ಭೇದ ನಿತ್ಯವಾಗಿತ್ತು. ಆದ್ದರಿಂದ ಅಥತ್ವಮಸಿ ಎಂಬ ವ್ಯಾಖ್ಯಾನವೇ ಸರ್ವರಿಗೂ ಸಮರ್ಪಕವಾಗಿ ತಿಳಿದು ಬರುತ್ತದೆ ಎಂಬುದೇ. 10 ಜನ ವರದರನ್ನು ದಶ ಅಂತ ಹೇಳಿದ್ರಿಂದ ಎಲ್ಲವನ್ನೂ ತಿಳಿಸಿದಂತೆ ಆಯಿತು. ಯಾವುದು ಐಕ್ಯಪರವಾಗಿ ಚಿಂತಿಸಿದರೂ ಅದನ್ನೇ ಯಾವ ಉಪನಿಷತ್ತಿನಲ್ಲಿ ಉದಾಹರಣೆ ಕೊಟ್ಟರ ಮೂಲಕವಾಗಿ ದ್ವೈತ ಪರವಾಗಿಯೇ, ಬಿಂಬ ಪ್ರತಿಬಿಂಬ ಪರವಾಗಿಯೇ ಚಿಂತಿಸುವುದರಿಂದ ಚಾಂದೋಗ್ಯ ಉಪನಿಷತ್ತಿನಲ್ಲಿ ಹೇಳ್ತಕ್ಕಂಥ ವೇದವಾಕ್ಯವನ್ನು ಮನ್ನಿಸಿ ನಮ್ಮಲ್ಲಿ ಬರತಕ್ಕಂಥ ಆಕ್ಷೇಪಣೆಗಳಿಗೆ ಸಮಾಧಾನವನ್ನು ದೃಷ್ಟಾಂತದಿಂದ ಪರಿಹರಿಸಿಕೊಳ್ಳಬೇಕು ಎಂಬುದೇ ಪ್ರತಿಯೊಬ್ಬರ ಸಾಧಕರ, ವರದರ ಉಪಾಸನೆ ಮಾರ್ಗವಾಗಿದೆ. ಮೊಟ್ಟ ಮೊದಲಿಗೆ ಎಲ್ಲರೂ ಇದನ್ನೇ ತಿಳಿದುಕೊಳ್ಳಬೇಕು. ಭಿನ್ನಾ ಜೀವಗಣ ಹರೇರನುಚರಾಹ ಎಂಬುದು ನವರತ್ನದಲ್ಲಿ ಒಂದಾಗಿರ್ತಕ್ಕಂಥ ಅನರ್ಘ್ಯ ರತ್ನವಾಗಿದೆ. ಇದನ್ನು ತಿಳಿಸಲು 10 ವರದರನ್ನು ಪುರಂದರದಾಸರು ಇಲ್ಲಿ ಪರಿಚಯಿಸಿದ್ದಾರೆ. ಇಂತಹ ವಿಶೇಷ ಜ್ಞಾನವು ಕೇವಲ ಮನುಷ್ಯ ಜನ್ಮದಲ್ಲಿ ಬರುವುದರಿಂದ ಪುರಂದರದಾಸರಿಗೆ ವಿಶೇಷವಾಗಿ ನಮಸ್ಕರಿಸಿ ಈ ಮನುಷ್ಯ ಜನ್ಮಕ್ಕೆ ಕಾರಣವಾದ ನಮ್ಮ ತಂದೆ ತಾಯಿಗಳ ಉಪಕಾರವನ್ನು ಸ್ಮರಿಸಿ, ಅವರ ಇರುವಿಕೆಗೆ ನೆರವಾದ ಗುರು ಹಿರಿಯರ ಉಪಕಾರವನ್ನು ಸ್ಮರಿಸಿ, ಇವರೆಲ್ಲರಿಗೂ ತತ್ವಾಭಿಮಾನಿ ದೇವತೆಗಳಿಂದ ಈ ಜ್ಞಾನವನ್ನು ಉಂಟು ಮಾಡಿದ್ದರಿಂದ ಅವರು ವಿಶೇಷ ಉಪಕಾರವನ್ನು ಸ್ಮರಿಸಿ, ವಿಶ್ವನ ಆಜ್ಞಾ ರೀತಿಯಲ್ಲಿ ಮುಖ್ಯ ಪ್ರಾಣದೇವರು ಸರ್ವ ಜೀವರಲ್ಲೂ ಶುಭ ಜ್ಞಾನವನ್ನು ಒದಗಿಸಿ ಉತ್ತಮ ಸಾಧನೆಯನ್ನು ಮಾಡಿಸುವುದರಿಂದ ಅವರ ವಿಶೇಷವಾದ ಅನುಗ್ರಹವನ್ನು ನಾವು ನಮಸ್ಕರಿಸುತ್ತಾ ಸ್ಮರಿಸುತ್ತಾ, ಇವರೆಲ್ಲರೂ ಸ್ವತಂತ್ರರಾದ ಭಗವಂತ ಲಕ್ಷ್ಮೀನಾರಾಯಣ ಮಾತ್ರ ಅವರೇ ಇವರಲ್ಲಿ ನಿಂತು ಈ ಕೃತಿಯನ್ನು ಮಾಡಿಸುತ್ತಾನೆ. ಅವನೇ ನಮ್ಮ ಬಿಂಬ, ನಮ್ಮ ಬಿಂಬನೇ ಇಲ್ಲಿ ಪ್ರಸ್ತುತವಾಗಿರತಕ್ಕಂಥ ಬಿಂಬ ಪ್ರತಿಬಿಂಬ ಭೇದ ಭಾವವನ್ನು ಜೀವ ಮತ್ತು ಪರಮೇಶ್ವರ ಇಬ್ಬರೂ ಸಹ ಪರಮೇಶ್ವರ ಮುಖ್ಯ ಅನಂತ ಗುಣವುಳ್ಳವನು, ಜೀವರು ಅಲ್ಪಜ್ಞರು ಎಂಬುದನ್ನಾಗಿ ತಿಳಿಯಬೇಕು. ಇದೇ ಬಿಂಬೋಪಾಸನೆ. ಬಿಂಬ ಮತ್ತು ಪ್ರತಿಬಿಂಬದ ಜ್ಞಾನವಿಲ್ಲದೆ ಹೋದರೆ ಬಿಂಬೋಪಾಸನೆ ಎಂಬುದೇ ಕೂಡುವುದಿಲ್ಲ. ಆದ್ದರಿಂದ ಇದನ್ನು ವಿಶೇಷವಾಗಿ ಇಲ್ಲಿ ಪ್ರಸ್ತಾಪ ಮಾಡಲಾಗಿದೆ. ಈ ಬಿಂಬನಿಗೆ ನಾವು ಹೇಗೆ ನಾಮಸ್ಮರಣೆ ಮಾಡಿಕೊಳ್ಳುವುದು ಅಂದರೆ ಭೂಯಿಷ್ಟಾಂತಿ ನಮ ಉಕ್ತಿಮಿದೇಮ, ಭೂಯಿಷ್ಟಾಂತಿ ನಮ ಉಕ್ತಿಮಿದೇಮ,
ಭೂಯಿಷ್ಟಾಂತರ ಮುಕ್ತಿಮಿದೇಮ ನಿಡುವೆ ವಿನಮ್ರವಾಗಿ ರಮಿಸೋಣ. ಭಾರತೀಯ ರಮಣ ಮುಖ್ಯ ಪ್ರಾಣಾಂತರಿತ ಶ್ರೀಕೃಷ್ಣಾರ್ಪಣಸ್ತು. ಹರಿ ಓಂ ಹರಿ ಓಂ ಹರಿ ಓಂ. ಮುಂದಿನ ಚಿಂತನೆ ದ್ವಾಸುಪರ್ಣ ಎಂಬತಕ್ಕಂಥದ್ದು ಭೇದ ಪರವಾಗಿ ಚಿಂತನೆ ನಡೆಸತಕ್ಕಂಥದ್ದು. ಉಪನಿಷತ್ತಿಲಿರುವ ವಾಕ್ಯವನ್ನು ಚಿಂತಿಸೋಣ, ಅದನ್ನು ಶ್ರೀ ಪುರಂದರದಾಸರು ಮಾಡಿಸಬೇಕು. ಹರಿ ಓಂ ಹರಿ ಓಂ ಹರಿ ಓಂ.